ಮತ್ತು ಸಂಸ್ಕೃತಿ ಇಲಾಖೆ ರಂಗಾಯಣ ಶಿವಮೊಗ್ಗದ ವತಿಯಿಂದ ರಂಗಭೀಷ್ಮ ಬಿ.ವಿ. ಕಾರಂತರ ಜನ್ಮದಿನದ ನೆನಪಿನಲ್ಲಿ ಸೆಪ್ಟೆಂಬರ್ 21, 22 ಮತ್ತು 23 3 ದಿನಗಳ ಕಾಲ ನಾಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಾಯಣದ ನಿರ್ದೇಶಕರಾದ ಶ್ರೀ ಪ್ರಸನ್ನ ಡಿ ಸಾಗರ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಶಿವಮೊಗ್ಗ ರಂಗಾಯಣ ಬಿ.ವಿ. ಕಾರಂತರ ನೆನಪಲ್ಲಿ ಒಂದು ರಂಗೋತ್ಸವವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಇದು ಈಗ ನಾನು ರಂಗಾಯಣಕ್ಕೆ ಬಂದು ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಶುರು ಮಾಡ್ತಿರುವ ಮೊದಲನೇ ಕಾರ್ಯಕ್ರಮ ಆಗಿದೆ. ಹಾಗಾಗಿ ನಮ್ಗನ್ಸಿದ್ದೇನು ಅಂದರೆ ಶಿವಮೊಗ್ಗ ರಂಗಾಯಣದಲ್ಲಿ ರಂಗಾಯಣದ ಕನಸನ್ನು ಬಿತ್ತಿದವರೇ ಬಿ.ವಿ. ಕಾರಂತರು, ನಮ್ಮೆಲ್ಲರಿಗೂ ಸ್ಫೂರ್ತಿ ಬಿ.ವಿ. ಕಾರಂತರು. ಸೊ ಬಿ.ವಿ. ಕಾರಂತರು ಅನ್ನೋ ಒಂದು ನಮಗೆ ಡೆಲ್ಲಿ ಒಳಗೆ ಸಿಕ್ಕಾಪಟ್ಟೆ ದೊಡ್ಡದು. ಪ್ರತಿ ಒಬ್ಬರು ಕೂಡ ಮಂಡಿ ಹೌಸಲ್ಲಿ ಅಲ್ಲಿ ಎಲ್ಲರೂ ಕೂಡ ಕಾರಂತರ ಬಗ್ಗೆ ಇರೋ ಒಂದು ಪೂಜನೀಯ ಭಾವನೆ ಇದೆಯಲ್ಲ, ಅದು ನಮ್ಮನ್ನು ಇನ್ನೂ ತುಂಬ ಸಿಕ್ಕಾಪಟ್ಟೆ ಚಕಿತಗೊಳಿಸಿತ್ತು. ನನಗೆ ಕರ್ನಾಟಕಕ್ಕೆ ವಾಪಸ್ ಬಂದವಾಗ ಕಾರಂತರು ಅಂಥ ಒಂದು ದೊಡ್ಡ ಎಕ್ಸ್ಪೆರಿಮೆಂಟಲ್ ವರ್ಕ್ಗಳನ್ನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಮಾಡಿದರು. ಪಪೆಟ್ ರಾಮಾಯಣ ಆಗಲಿ, ಅಲ್ಲಿನ ಮ್ಯಾಕ್ಬೆತ್ನ ಒಂದು ಬರ್ನಮ್ಮನ ನಾಟಕ ಆಗಲಿ, ಬೇರೆ ಬೇರೆ ನಾಟಕಗಳು, ಹೊಸ ರೀತಿಯಾದ ಅಲೆ. ಕಾರಂತರು ನಾಟಕ ಮಾಡ್ತಾರೆ ಅಂದರೆ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಒಂದು ಸಂಭ್ರಮ. ಹಾಗೊಂದು ಬಿ.ವಿ. ಕಾರಂತರು ಒಂದು ದೊಡ್ಡ ಇದಿತ್ತು. ಆ್ಯಕ್ಚುಲಿ ರಂಗಾಯಣದ ಕನಸು ಕೂಡ ರಂಗಾಯಣ ಆ ಕನಸನ್ನು ನಾವು ಕೇಳಿದವಾಗಲೂ ಕೂಡ ನಮ್ಗೆ ಗೊತ್ತಿದ್ದೇನೆಂದರೆ ಮೈಸೂರು ರಂಗಾಯಣ ಅನ್ನೋದು ಒಂದು ಉತ್ಕೃಷ್ಟ ಮಾದರಿಯ ಒಂದು ರೆಪರ್ಟ್ರಿ ಆಗಬೇಕು ಅಂತ. ರಂಗಾಯಣ ಅನ್ನೋದೇ ಒಂದು ಉತ್ಕೃಷ್ಟ ಮಾದರಿ ರೆಪರ್ಟ್ರಿ ಆಗಬೇಕು. ಅದೆಲ್ಲದೂ ಕೂಡ ಸ್ಕೂಲ್ ಆಫ್ ಡ್ರಾಮಾ ಆಗಲಿ ಅಥವಾ ಬ್ರಾಡ್ವೇ ಥಿಯೇಟ್ರ್ ಕಲ್ಪನೆ ಆಗಲಿ, ಗ್ಲೋಬ್ ಥಿಯೇಟ್ರ್ ಇವೆಲ್ಲದರ ಮಿಳಿತವಾದ ಒಂದು ರಂಗಭೂಮಿಯ ಒಂದು ರೆಪರ್ಟ್ರಿ ಕಲ್ಪನೆ ಆಗಬೇಕು ಅನ್ನೋದು ಕಾರಂತರ ಒಂದು ಯೋಚನೆ ಆಗಿತ್ತು. ಮತ್ತು ಅದು ತಕ್ಕಂಗೆ ಅವರು ಅದಕ್ಕೆ ರೂಪುರೇಷೆಯನ್ನು ಸಿದ್ಧಪಡಿಸಿ ಮೈಸೂರು ರಂಗಾಯಣ ಡೆವಲಪ್ ಮಾಡಿದರು ಕೂಡ. ಅದರ ಮತ್ತೊಂದು ವರ್ಷನ್ಗಳು ಸ್ಪೆಷಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಸಿಕ್ಕಾಪಟ್ಟೆ ಕಲ್ಚರಲ್ಲಿ ರಂಗಭೂಮಿಯ ಚಟುವಟಿಕೆಗಳು ಈಗಾಗಲೇ ನಡೀತಾ ಇದೆ. ಎಕ್ಸ್ಪೆರಿಮೆಂಟ್ ಸಿಕ್ಕಾಪಟ್ಟೆ ಆಗಿದೆ. ಅವೆಲ್ಲವುಗಳು ಕೂಡ ಅದೆಲ್ಲದರ ಮಿಶ್ರಣ, ಅವೆಲ್ಲವನ್ನೂ ನಾವು ಇಲ್ಲಿ ನೋಡ್ಕೊಳ್ತಾ ಇದನ್ನು ಹೆಂಗೆ ಶಿವಮೊಗ್ಗ ರಂಗಾಯಣದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಭಾರತೀಯ ರಂಗಭೂಮಿಯ ಈ ಆಧುನಿಕ ರಂಗ ಪರಂಪರೆಯಲ್ಲಿ ನಡೀತಿರುವ ರಂಗಭೂಮಿಯ ಚಟುವಟಿಕೆಗಳಲ್ಲಿ ಬೇರೆ ಥರದ ಈ ಸ್ಕ್ರಿಪ್ಟೇ ಆಗಬೇಕು ಅನ್ನೋ ಸ್ಕ್ರಿಪ್ಟನ್ನು ಬಿಟ್ಟು ಕೂಡ ಬೇರೆ ಥರದ ನಾಟಕಗಳ ಪ್ರದರ್ಶನಗಳು, ಬೇರೆ ನಾಟಕಗಳ ನಿರ್ಮಾಣ ಆಗ್ತಾ ಇದೆ. ಸೊ ಶಿವಮೊಗ್ಗ ರಂಗಾಯಣ ಹೇಗೆ ಹೊಸ ನಾಟಕಗಳಿಗೆ ಇಲ್ಲಿ ನೋಡುಗರಿಗೆ ತೆರೆದುಕೊಳ್ಳುತ್ತೆ ಅನ್ನೋದು ಒಂದು ಮುಂದಿನ ಯೋಚನೆ. ಬಿ.ವಿ. ಕಾರಂತರ ಈ ರಂಗೋತ್ಸವದಲ್ಲಿ 3 ನಾಟಕಗಳು 21, 22, 23ಕ್ಕೆ ನಡೀತಾ ಇದೆ. ಮೊದಲನೇದಾಗಿ ಜೋಸೆಫ್ ಅವರ ನಿರ್ದೇಶನದ ಸರಸ ವಿರಸ ಸಮರಸ ಶ್ರೇಮಿಕ ಶೂಡ್ನ ಕನ್ನಡ ನಾಟಕ, ಇದು ಕನ್ನಡ ಭಾಷಾಂತರ. ಮತ್ತು 22ನೇ ತಾರೀಕು 6:30ಕ್ಕೆ ಆಟಮಾಟ ಧಾರವಾಡದ ಮಹಾದೇವ ಹಡಪದ್ ನಿರ್ದೇಶನದ ನಾ ರಾಜ್ಗುರು ಅಂತ. ಇದು ಸೋಲೋ ಪರ್ಫಾರ್ಮೆನ್ಸು, ಒಬ್ಬರೇ ನಡೆಸೋ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸು, ತುಂಬ ಸುಂದರವಾಗಿರೋ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಇದು. 23ನೇ ತಾರೀಕು ಸಂಜೆ 6:30ಕ್ಕೆ ವಡ್ಡೋಲಗ ಗಣಪತಿ ಹಿತ್ಲಕೈ ಅವರ ನಾಟಕ ಬಹುಮುಖಿ. ಸೊ ವಿವೇಕ್ ಶಾನ್ಭಾಗ್ ರಚನೆಯ ಕೃತಿ ಇದು. ಅದನ್ನು ನಾಟಕ ರೂಪದಲ್ಲಿ ವಡ್ಡೋಲಗ ಮಾಡ್ತಾ ಇದೆ. ಸೊ ಆ್ಯಸ್ ಯೂಶುವಲ್ ನಾಟಕ ಪ್ರದರ್ಶನಕ್ಕೆ 30 ರೂಪಾಯಿ ಟಿಕೆಟ್ ಇರುತ್ತೆ.